ವೀಕ್ಷಕರೇ, ಇಂದು ನಾವು ನಮ್ಮ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸಂಪ್ರದಾಯವನ್ನು ಕಾಣಬಹುದು. ಇದರಲ್ಲಿ ಅನೇಕ ಸಂಪ್ರದಾಯಗಳು ನಮ್ಮ ಹುಟ್ಟಿಗೆ ಸಂಬಂಧಿಸಿದ್ದಾಗಿದ್ದರೆ ಇನ್ನು ಕೆಲವು ನಮ್ಮ ಸಾವಿಗೆ ಸಂಬಂಧಿಸಿದ್ದಾಗಿವೆ. ಇದರಲ್ಲಿ ಕೆಲವು ವಿಚಿತ್ರವಾದ ಸಂಪ್ರದಾಯ ಕೂಡ ಇವೆ. ಇಂದು ನಾವು ಅಂತಹದೇ ಒಂದು ವಿಚಿತ್ರವಾದ ಸಂಪ್ರದಾಯದ ಬಗ್ಗೆ ಹೇಳಲಿದ್ದೇವೆ. ನೀವು ಪ್ರೇತಗಳ ಮದುವೆ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಅಂತಹ ಒಂದು ಪದ್ಧತಿ ಚೀನಾ ದೇಶದಲ್ಲಿದೆ. ಚೀನಾ ಈಗಾಗಲೇ ವಿಚಿತ್ರ ಸಂಪ್ರದಾಯ ಮತ್ತು ಆಹಾರ ಪದ್ಧತಿಯಿಂದ ಪ್ರಚಲಿತದಲ್ಲಿದೆ. ಕಳೆದ 3000 ವರ್ಷಗಳಿಂದ ಚೀನಾದಲ್ಲಿ ಪ್ರೇತಗಳ ಮದುವೆಯ ಸಂಪ್ರದಾಯವು ನಡೆದುಕೊಂಡು ಬಂದಿದೆ. ಇಲ್ಲಿ ಯಾರಾದರೂ ಮದುವೆಯಾಗದೆ ಮರಣ ಹೊಂದಿದರೆ ಸತ್ತ ನಂತರ ಅವರಿಗೆ ಮದುವೆ ಮಾಡಲಾಗುತ್ತದೆ. ಇದರಲ್ಲಿ ಇಲ್ಲಿ ವರದಕ್ಷಿಣೆ ವಹಿವಾಟು ಕೂಡ ನಡೆಯುತ್ತದೆ. ಮದುವೆಗೂ ಮುನ್ನ ಜಾತಕ ಹೊಂದಾಣಿಕೆಯಾಗುತ್ತದೋ ಇಲ್ಲವೋ ಎಂಬುದನ್ನು ಕೂಡ ನೋಡುತ್ತಾರೆ. ಸತ್ತವರ ಮದುವೆ ನಿಶ್ಚಯವಾದಾಗ ಕುಟುಂಬ ಸದಸ್ಯರು ಒಟ್ಟಾಗಿ ದಾನ ಮತ್ತು ವರದಕ್ಷಿಣೆಯ ಬಗ್ಗೆ ಮಾತನಾಡುತ್ತಾರಂತೆ. ಇದರಲ್ಲಿ ವಧುವಿನ ಕುಟುಂಬವು ವರನ ಕುಟುಂಬದಿಂದ ವರದಕ್ಷಿಣೆಯಾಗಿ ಹಣವನ್ನು ಬೇಡಿಕೆ ಮಾಡುತ್ತಾರೆ. ಇದರಲ್ಲಿ ಆಭರಣ, ಗಾಡಿ, ಮನೆ, ಹಣದ ಬೇಡಿಕೆ ಕೂಡ ಇಡುತ್ತಾರೆ. ಇದೆಲ್ಲವೂ ಕಾಗದದ ವಹಿವಾಟು ಮಾತ್ರ ಆಗಿರುತ್ತದೆ. ಆದರೆ ನಿಜವಾಗಿಯೂ ಅವರ ಬಳಿ ಏನನ್ನು ತೆಗೆದುಕೊಳ್ಳುವುದಿಲ್ಲ. ಸತ್ತವರ 2 ಹೆಣವನ್ನು ಸಮಾಧಿಯಿಂದ ಹೊರತೆಗೆದು ಒಂದೇ ಸಮಾಧಿಯಲ್ಲಿ ಮತ್ತೆ ಹೂಳಲಾಗುತ್ತದೆ. ಸತ್ತ ಮೇಲೆ ಅನ್ಯಲೋಕಕ್ಕೆ ಒಬ್ಬಂಟಿಯಾಗಿ ಹೋಗುವುದು ಬೇಡ ಎಂಬ ಕಾರಣಕ್ಕೆ ಈ ರೀತಿ ಜೊತೆ ಮಾಡಿ ಕಳುಹಿಸುತ್ತಾರೆ. ಇಂಡೋನೇಷ್ಯಾದ ಪಿಜಿಯಲ್ಲೂ ಇಂತಹದೇ ಒಂದು ಸಂಪ್ರದಾಯವಿದೆ. ಪಿಜಿಯಲ್ಲಿ ಮದುವೆಯಾಗದೆ ಮೃತಪಟ್ಟರೆ ಅವರನ್ನು ದೇವತೆಗಳು ಕಾಡುತ್ತಾರೆ ಎಂಬ ನಂಬಿಕೆ ಇದೆ. ಹೀಗಾಗಿ ಸತ್ತವರನ್ನು ತೊಂದರೆಯಿಂದ ರಕ್ಷಿಸಲು ಪ್ರೇತ ಮದುವೆ ಸಂಪ್ರದಾಯವನ್ನು ಮಾಡಲಾಗುತ್ತದೆ. ಇಲ್ಲಿ ಸತ್ತವರ ಅಸ್ಥಿಪಂಜರವನ್ನು ತೆಗೆದು ತೊಳೆಯಲಾಗುತ್ತದೆ. ನಂತರ ಅದಕ್ಕೆ ಹೊಸ ಬಟ್ಟೆಯನ್ನು ತೊಡಿಸಿ ಗ್ರಾಮದ ಸುತ್ತಲೂ ಓಡಾಡಿಸುತ್ತಾರೆ. ಹೀಗೆ ಮಾಡುವುದರಿಂದ ಮೃತ ಆತ್ಮಕ್ಕೆ ಶಾಂತಿ ಹಾಗೂ ಸದ್ಗತಿ ಸಿಗುತ್ತದೆ ಎಂಬ ನಂಬಿಕೆ ಅಲ್ಲಿಯದು. ಇದೊಂದು ವಿಚಿತ್ರ ಸಂಪ್ರದಾಯವಾಗಿದ್ದರೂ ಸತ್ಯದ್ದಾಗಿದೆ. ಆ ದೇಶದಲ್ಲಿ ಪ್ರೇತ ವಿವಾಹದ ಸಂಪ್ರದಾಯವು ದುಃಖಿತ ಸಂಬಂಧಿಕರಿಗೆ ಭಾವನಾತ್ಮಕ ಪರಿಹಾರದ ಒಂದು ರೂಪವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಷಯವನ್ನು ತಿಳಿಯಲು ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.